Hello all, myself Soumya KS, working as an assistant professor in the Department of Commerce, GFGC, Baramsagara. In this video, we shall discuss about consumerism, particularly in retailing. In the previous video, we discussed regarding FDI, its importance and who frame policies for FDI. The term consumerism, it refers to a set of policies and activities which are aimed at protecting the rights of consumer and promoting consumer welfare. Consumerism andre ಪಾಲಿಸೀಸ್ ಆ್ಯಂಡ್ ಆಕ್ಟಿವಿಟೀಸ್ ಯಾವ್ದು ಕನ್ಸ್ಯೂಮರ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಅವರ ರೈಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಕನ್ಸ್ಯೂಮರ್ ವೆಲ್ಫೇರ್ಗೆ ಹೆಲ್ಪ್ ಮಾಡುತ್ತೆ, ಅದನ್ನು ನಾವು ಕನ್ಸ್ಯೂಮರಿಸಮ್ ಅಂತ ಹೇಳ್ತೀವಿ. ಇಟ್ ಅಪಿಯರ್ಸ್ ಟು ರೈಸ್ when there is consumers discontent, ignorance and unfavorable economic condition. Consumerism, it is a process of creating awareness of consumer rights as envisaged in the Consumer Protection Act 1986 and guarantees right standards for the goods and services for which one make payment. ಕನ್ಸ್ಯೂಮರಿಸಮ್ ಅನ್ನೋದು ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ಕನ್ಸ್ಯೂಮರ್ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂತ ಒಂದು ಪ್ರೊಸೆಸ್ ಆಗಿದೆ. See various forms of consumer exploitation in retailing. First, sale of substandard quality. ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಅಥವಾ ಲೋ ಕ್ವಾಲಿಟಿ ಇರತಕ್ಕಂತ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದಿರಬಹುದು. ದೆನ್ ಸೇಲ್ ಆಫ್ ಎಕ್ಸ್ಪೈರಿ ಡೇಟೆಡ್ ಪ್ರಾಡಕ್ಟ್ಸ್. ಪ್ರಾಡಕ್ಟ್ ನ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ, ಆ ಡೇಟ್ ನ ತೆಗೆಯೋದ್ರ ಮೂಲಕ ಅಥವಾ ಅದ್ರ ಮೇಲೆ ಬೇರೆ ಇನ್ನೊಂದು ಸ್ಟಿಕ್ಕರ್ ಅಂಟಿಸೋ ಮೂಲಕ ಸೇಲ್ ಮಾಡೋದಿರ್ಬೋದು. ದೆನ್ ಸೇಲ್ ಎಟ್ ಹೈ ಪ್ರೈಸ್. ಯೂಶಲಿ ಪ್ರಾಡಕ್ಟ್ ಶುಡ್ ಬಿ ಸೋಲ್ಡ್ ಅಟ್ MRP. MRP ನಲ್ಲೇ ಸೇಲ್ ಮಾಡಬೇಕು, ಬಿಕಾಸ್ MRP ಇಸ್ ದಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಬಟ್ ಕೆಲವೊಂದ್ಸತಿ ಅದಕ್ಕಿಂತ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಎ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್. ದೆನ್ ಸೇಲ್ ಆಫ್ ಡುಪ್ಲಿಕೇಟ್ ಆರ್ಟಿಕಲ್ಸ್. ಡುಪ್ಲಿಕೇಟ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದು. ದೆನ್ ಸೇಲ್ ಆಫ್ ಅಡಲ್ಟ್ರೇಟೆಡ್ ಅಂಡ್ ಇಂಪ್ಯೂರ್ ಪ್ರಾಡಕ್ಟ್. ಕಲಬೆರಕೆ ಆದಂತಹ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದು. ದೆನ್ ಕ್ರಿಯೇಟಿಂಗ್ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ. ಪ್ರಾಡಕ್ಟ್ ನ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡೋದು. ಆ ಪ್ರಾಡಕ್ಟ್ ಸಿಗ್ತಾ ಇಲ್ಲ ಅಂತೇಳಿ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ಅದರಿಂದ ಡಿಮ್ಯಾಂಡ್ ನ ಇನ್ಕ್ರೀಸ್ ಮಾಡೋದು. ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್. ದೆನ್ ಫಾಲ್ಸ್ ಆರ್ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್. ಪ್ರಾಡಕ್ಟ್ ಬಗ್ಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದು ಅಥವಾ ತಪ್ಪು ಇನ್ಫಾರ್ಮೇಶನ್ ನ ಕೊಡೋದು. ದೆನ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಫ್ಟರ್ ಸೇಲ್ ಸರ್ವಿಸ್. ಇಟ್ ಮೇ ಬಿ ರಿಗಾರ್ಡಿಂಗ್ ಇನ್ಸ್ಟಾಲೇಷನ್, ರಿಪೇರ್ ಯಾವುದೇ ಇರಬಹುದು, ಸರಿಯಾದ ರೀತಿಯಲ್ಲಿ ಸರ್ವಿಸ್ ನ ಕೊಡದೇ ಇರೋದು. ದೆನ್ ಕಂಪಲ್ಷನ್ ಟು ಪರ್ಚೇಸ್. ಕಸ್ಟಮರ್ಗೆ ನೀವು ಪರ್ಚೇಸ್ ಮಾಡಲೇಬೇಕು ಅಂತ ಕಂಪಲ್ಷನ್ ಮಾಡೋದು ಸಹ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. Then false advertisement or offer. Giving false advertisement. ಅದರ ಬಗ್ಗೆ ತಪ್ಪಾಗಿ ಅಡ್ವರ್ಟೈಸ್ ಮಾಡೋದು ಅಥವಾ ಫಾಲ್ಸ್ ಆಫರ್ಸ್. ಇದರಲ್ಲಿ ಗಿಫ್ಟ್ ಇದೆ, ಇದಕ್ಕೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಫಾಲ್ಸ್ ಆಫರ್ಸ್ ನ ಕೊಡೋದು, ಬಟ್ ಅದರಲ್ಲಿ ಏನು ಇರೋದೇ ಇಲ್ಲ. ಲೈಕ್ ದಟ್. Let's discuss about Consumer Protection Act 1986. The Consumer Protection Act 1986, it was amended in 1993 and 2019 to remove its lacunas and make it more comprehensive. Its purpose is to protect consumer rights, protect consumers against defective goods and unsatisfactory services as well as unfair trade practices. The Act provides for three-tier machinery consisting of district forum, state commission and national commission with a time frame for disposal of cases. It also provides for consumer protection councils in every state. The consumer can appeal before these forums if their rights are exploited. ನಾವೀಗ ಪ್ರೀವಿಯಸ್ ಅಲ್ಲಿ ಹೇಳಿದ್ವಿ ಯಾವ್ಯಾವ ರೀತಿ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ ಅಂತ. ಆ ರೀತಿ ಅಂತ ಯಾವುದೇ ಎಕ್ಸ್ಪ್ಲಾಯ್ಟೇಷನ್ ಆದಾಗ್ಲೂ ಸಹ ಕನ್ಸ್ಯೂಮರ್ ಇದರ್ ಡಿಸ್ಟ್ರಿಕ್ಟ್ ಫೋರಂ,
ಸ್ಟೇಟ್ ಕಮಿಷನ್ ಅಂಡ್ ನ್ಯಾಷನಲ್ ಕಮಿಷನ್ಗೆ ಅವರು ಅಪೀಲ್ ಮಾಡಬಹುದು. They are not required to pay any court fee or engage a counsel to present their case before these forums. They can present their case themselves. ಇಲ್ಲಿ ಯಾವುದೇ ರೀತಿ ಅಡ್ವೊಕೇಟ್ ನ ಅಪಾಯಿಂಟ್ ಮಾಡ್ಕೊಳ್ಬೇಕು, ಅವ್ರ ಥ್ರೂನೇ ಕೇಸ್ ನಡೆಸಬೇಕು ಅಂತಾನೂ ಇಲ್ಲ. On their own they can run their case. Let us discuss responsibility of the consumer to avoid exploitation. First responsibility is study the price range and the quality of the product. Here customer has to first look into the price, has to study the price which is fixed on the product and the quality of the product. And the second responsibility is purchase products or services from the right place. Right place in the sense from only those sellers who can give invoices or bill. Then obtain the whole information or details of the products and services. Before making purchase, the consumer has to get a detailed information about the product. He has to clarify his doubts regarding product and service. Then get and preserve bill for each purchase, because if he has bill or invoice, then only he can appeal the consumer forum in case of exploitation. Then check the price and expiry date printed on the product before buying anything. These are all the responsibilities of the consumer to avoid exploitation. In summary, we can say that in India, consumers are heterogeneous, and consumerism is a process of creating awareness among these consumers regarding their rights with the help of Consumer Protection Act, and it guarantees right standards for the goods and services for which one make payment. The consumers must be very vigilant in exercising their rights and responsibilities and should not compromise with the quality, price of the product or services. For further reference, you can refer these textbooks. Thank you.